ನಮಸ್ತೆ ಎಲ್ರಿಗೂ. ಈಗಂತೂ ವೆಜ್ ಅಲ್ವಾ, ನವರಾತ್ರಿ. ಹಾಗಾಗಿ ನಾನೊಂದು 2 ವೆಜ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಒಂದು ಗೋರಿಕಾಯಿದು ಪಲ್ಯ, ಹಾಗೆಯೇ ಇದೊಂದು ಪೌಡರ್ ಇಟ್ಕೊಂಡ್ರೆ ನೀವು ಈ ಮಶ್ರೂಮ್ ಮಸಾಲ ಮಾಡ್ಕೊಳ್ತೀರಲ್ಲ, ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. 2 ಸಹ ತುಂಬ ಸೂಪರಾಗಿ ಬಂದಿದೆ. ಈಗ ಫಸ್ಟಿಗೆ ನಾನು ಗೋರಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತೇಳಿ ಹೇಳ್ತೇನೆ. ಇದಂತೂ ತುಂಬ ಸ್ಪೈಸಿಯಾಗಿರುತ್ತೆ. ಈಗ ದಾಲ್ ರಸಮ್ ಎಲ್ಲ ಇದ್ದರೆ ಸೈಡ್ ಡಿಶ್ಶಿಗೆ ತುಂಬ ಬೆಸ್ಟ್ ಇದು. ನೋಡಿ, ಗೋರಿಕಾಯಿ ಇಲ್ಲಿ ತೊಗೊಂಡಿದ್ದೇನೆ ನಾನೊಂದು 300 ಗ್ರಾಮಿನಷ್ಟು. ಇದರದ್ದು ನಾರು ಉಂಟಲ್ಲ, ಅದನ್ನು ಫಸ್ಟ್ ತೆಗಿಬೇಕಾಗ್ತದೆ. ನಾರಿದ್ದರೆ ಅಷ್ಟು ಒಳ್ಳೆಯದಾಗೋದಿಲ್ಲ ತಿನ್ನಲಿಕ್ಕೆ. ಈಗ ನಾವು ಬೀನ್ಸ್ ಎಲ್ಲ ಕಟ್ ಮಾಡುವಾಗ ಹೇಗೆ ನಾರು ತೆಗಿತೀವೋ ಅದೇ ಥರ ಇದರದ್ದು ನಾರು ಸಹ ತೆಗಿಬೇಕು. ಮತ್ತು ತುಂಬ ಬೆಳೆದದಿದ್ದರೆ ತಗೊಳ್ಬೇಡಿ, ಸ್ವಲ್ಪ ಎಳೆದಾಗಿದ್ದರೆ ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಸಹ. ಅಂದರೆ ಸ್ವಲ್ಪ ಸ್ಪೈಸಿಯಾಗಿರ್ತದಲ್ಲ, ಹಾಗಾಗಿ ತಿನ್ನಲಿಕ್ಕೆ ಸಹ ಟೇಸ್ಟಾಗಿರ್ತದೆ. ಖಂಡಿತವಾಗ್ಲೂ ನಿಮ್ಮ ಪ್ಲೇಟಲ್ಲಿರುವಂಥ ಅನ್ನ ಖಾಲಿಯಾಗಿದ್ದೇ ಗೊತ್ತಾಗೋದಿಲ್ಲ, ಅಷ್ಟು ರುಚಿಯಾಗಿರ್ತದೆ. ಇದು ಚಪಾತಿಗೆ ಸಹ ತೊಗೊಳ್ಬೋದು. ಖಾಲಿ ಅನ್ನಕ್ಕೆ ಸೈಡ್ ಡಿಶ್ ಅಂತಲ್ಲ, ಚಪಾತಿಗೆ ಸಹ ತೊಗೊಳ್ಬೋದು. ನೋಡಿ, ಈ ಥರ ಇಷ್ಟು ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡಿ ತೊಗೊಳ್ತಾ ಇದ್ದೇನೆ. ಅದರ ನಂತರ ನಾನಿಲ್ಲಿ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೇನೆ. ಎಣ್ಣೆ ಅಂತ ಹೇಳಿದ್ರೆ ನಾನಿಲ್ಲಿ ತೆಂಗಿನ ಎಣ್ಣೆ ತೊಗೊಂಡಿದ್ದೇನೆ. ನೀವು ಸನ್ಫ್ಲವರ್ ಆಯಿಲ್ ಸಹ ತೊಗೊಳ್ಬೋದು, ಅಥವಾ ನೀವು ಮನೇಲಿ ಯಾವುದು ನೀವು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರಾ ಅದನ್ನು ಸಹ ತೊಗೊಳ್ಬೋದು. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ, ಖಾಲಿ ಒಂದು 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕಾಗ್ತದೆ. ಇಲ್ಲಿ ನಾನು ಬೆಳ್ಳುಳ್ಳಿ ಹಾಕಿ, ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಬೇಕಾಗ್ತದೆ. ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೇನೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಇದು ಕಲರ್ ಸ್ವಲ್ಪ ಚೇಂಜ್ ಆಗಲಿ. ಹಾಗೆಯೇ ನಾನಿಲ್ಲಿ ಗೋರಿಕಾಯಿ ಕಟ್ ಮಾಡಿ ನೀರಲ್ಲೆಲ್ಲ ಹಾಕಿ ತೊಳೆದು ಇಟ್ಕೊಂಡಿದ್ದೇನೆ. ಇದೀಗ ಸ್ವಲ್ಪ ಕೆಂಪಾದ ಮೇಲೆ ಅದನ್ನು ಆ್ಯಡ್ ಮಾಡ್ಕೊಳ್ತೇನೆ. ತುಂಬ ಟೇಸ್ಟಾಗಿ ಬರ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ನೀವು ಇಷ್ಟೊತ್ತು ತನಕ ಅಂದರೆ ಒಬ್ಬೊಬ್ಬರು ಸುಕ್ಕ ಪಲ್ಯ ಆ ಥರ ಎಲ್ಲ ಮಾಡ್ಕೊಳ್ತೀರಾ, ಒಮ್ಮೆ ನೀವು ಇದನ್ನು ಮಾಡಿ ನೋಡಿ. ಸ್ಪೈಸಿ ತುಂಬ ಖಾರ ಖಾರ ಆಗಿರ್ತದಲ್ಲ, ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ನೋಡಿ, ನಾನಿಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಗೋರಿಕಾಯಿ, ಅದನ್ನು ಕ್ಲೀನಾಗಿ ತೊಳೆದು ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಅದು ಹಾಕಿದ ನಂತರ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ ಎಣ್ಣೆಯಲ್ಲಿ ಆ ಬೆಳ್ಳುಳ್ಳಿದೆಲ್ಲ ಇದು ಇರ್ತದಲ್ಲ, ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅದರ ಜೊತೆಯಲ್ಲಿ. ನೀವು ಬೇಕಂತೇಳಿದರೆ ಕುಕ್ಕರಲ್ಲಿ ಸಹ ನೀವು ಇದನ್ನು 1 ವಿಸಿಲ್ ಸಹ ಬೇಡ, ವಿಸಿಲ್ ಬರ್ತದೆ ಅನ್ನುವಾಗಲೇ ನೀವು ಆಫ್ ಮಾಡಿ ಬಿಡಬೇಕು. ಇಲ್ಲಾಂತೇಳಿ ತುಂಬ ಮೆದು ಆಗ್ತದೆ. ತುಂಬ ಮೆದುವಾದರೆ ಅದು ಅಷ್ಟು ಒಳ್ಳೆಯದಾಗೋದಿಲ್ಲ ತಿನ್ನಲಿಕ್ಕೆ. ಅದರ ಬದಲಿಗೆ ಈ ಥರ ಕಡಾಯಿಯಲ್ಲಿಯೇ ನೀವು ಬೇಯಿಸ್ಕೊಳ್ಳೋದು ಒಳ್ಳೆಯದು. ನೋಡಿದ್ರಲ್ಲ, ಸ್ವಲ್ಪ ಎಲ್ಲ ಫ್ರೈ ಆದ ಸ್ವಲ್ಪ ಹಸಿ ವಾಸನೆ ಹೋಗಬೇಕದು, ಅಷ್ಟರ ತನಕ ನೀವು ಫ್ರೈ ಮಾಡಬೇಕು. ಅದರ ನಂತರ ಸ್ವಲ್ಪ ಟರ್ಮರಿಕ್ ಪೌಡರ್ ಅಂದರೆ ಹಳದಿ ಪೌಡರನ್ನು ಸಹ ಇಲ್ಲಿ ಆ್ಯಡ್ ಮಾಡಿದ್ದೇನೆ. ಅದು ಹಾಕಿದ ನಂತರ ಸಹ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿಕೊಳ್ಬೇಕು. ಇದೇ ಥರ ಫ್ರೈ ಮಾಡ್ತಾ ಇದ್ದರೆ ಸ್ವಲ್ಪ ಬೆಂದು ಸಹ ಬರ್ತದೆ, ಮತ್ತು ಹಸಿ ವಾಸನೆ ಸಹ, ಅದರದ್ದು ಸ್ವಲ್ಪ ಕಹಿಯ ಅಂಶ ಸಹ ಇರ್ತದೆ ಇದರಲ್ಲಿ, ಅದು ಸಹ ಹೊರಟೋಗ್ತದೆ. ಹಾಗೆಯೇ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಉಪ್ಪು ಹಾಕಿದ ನಂತರ ಸಹ 1 ನಿಮಿಷ ಅದನ್ನು ನೀವು ಅದರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಎಣ್ಣೆ ಬೇಕಂತೇನಿಲ್ಲ, ನೋಡಿದ್ರಲ್ಲ ನಾನು ಎಷ್ಟು ಎಣ್ಣೆ ಹಾಕಿರಂತೇಳಿ, ಅದರಲ್ಲಿ ಅದು ಫ್ರೈ ಮಾಡಬೇಕು. ನಾನಿಲ್ಲಿ ಸ್ವಲ್ಪ ಕೂಡ ನೀರು ಸಹ ಹಾಕ್ತಾ ಇಲ್ಲ. ಹಾಗೆಯೇ ಇಲ್ಲಿ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಈಗ ಮೀಡಿಯಮ್ ಮತ್ತು ಲೋ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ಕೂಡ ನೀರು ಹಾಕಲಿಲ್ಲ ನೋಡಿ ನಾನು, ಅದು ಹಬೆಯಲ್ಲಿಯೇ ಅದು ಬೆಂದು ಬರ್ತದೆ. ಈಗ ಲಿಡ್ ಕ್ಲೋಸ್ ಮಾಡ್ತೇವಲ್ವ ನಾವು, ಆ ಹಬೆಯಲ್ಲಿ ನೀರೆಲ್ಲ ಬಿಡ್ತದೆ ನೋಡಿ, ಅದರಲ್ಲಿ ಅದು ಬೆಂದು ಬರ್ತದೆ. ಟ್ರೈ ಮಾಡಿ ನೋಡಿ ನೀವೊಮ್ಮೆ. ಇದೀಗ ಬೆಂದಿದೆ. ಇದಕ್ಕೀಗ ನಾನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೇನೆ. ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತೇನೆ. ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಸ್ವಲ್ಪ ಸ್ಪೈಸಿ ಇದ್ದರೆ ಒಳ್ಳೆಯದಾಗ್ತದೆ. ಇದಕ್ಕೆ ನಾವು ತಳಾಸನ್ ಅಂತೇಳಿ ಹೇಳ್ತೇವೆ. ಇದು ಸೇಮ್ ನಾವು ಆಲೂಗಡ್ಡೆಯಲ್ಲಿ ಸಹ ಮಾಡ್ತೇವೆ, ತೊಂಡೆಕಾಯಲ್ಲಿ ಸಹ ಮಾಡ್ಬೋದು. ನಾನು ಈಗಾಗಲೇ ಆ ವಿಡಿಯೋನ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಪಲ್ಯನ ರೆಡಿ ಮಾಡ್ಕೊಳ್ಬೋದು. ಅಂದರೆ ಈಗ ಬಿಗ್ನರ್ಸ್ ಅವರು ಮಾಡ್ಕೊಳ್ಬೋದು, ಅಥವಾ ಬ್ಯಾಚುಲರ್ಸ್ನವರು ಅಂದರೆ ಅಡುಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಇದು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಅಥವಾ ನೀರುಳ್ಳಿ ಕಟ್ ಮಾಡಬೇಕು, ಟೊಮೆಟೊ ಕಟ್ ಮಾಡಬೇಕು ಅಂಥದ್ದು ಏನಿಲ್ಲ ನೋಡಿ, ಸಿಂಪಲ್ಲಾಗಿ ಮಾಡ್ಬೋದು. ಹಾಗೆಯೇ ಅಷ್ಟೇ ರುಚಿಯಾಗಿರ್ತದೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ, ಮನೆಯಲ್ಲೇ ಇರುವಂಥದ್ದು. ಇದು ರೆಡ್ ಚಿಲ್ಲಿ ಪೌಡರೆಲ್ಲ ಹಾಕಿದ ಮೇಲೆ ಸಹ ನೀವು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಖಾರ ಎಲ್ಲ ಸ್ವಲ್ಪ ಹಿಡಿತದಲ್ಲ, ಹಾಗಾಗಿ ಇದು ಸಹ ಈಗ ರೆಡಿ ಆಯಿತು ನೋಡಿ. ಎಷ್ಟು ಇದರಾಗೆ ಕಾಣ್ತಾ ಉಂಟಲ್ವ. ನಂತರದ್ದು ರೆಸಿಪಿ ನಾನಿಲ್ಲಿ ಮಶ್ರೂಮ್ ಇದು ಮಸಾಲ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಸಹ ಕಡಾಯಿ ಬಿಸಿ ಮಾಡಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದೇನೆ. ನೀವು ಕುಕ್ಕಿಂಗ್ ಆಯಿಲ್ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡೆ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ ಈಗ ಅದರಲ್ಲಿನೇ. ಹಾಗೆ ಇದಕ್ಕೆ ನೀರುಳ್ಳಿ ಸಹ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 2 ನೀರುಳ್ಳಿ ಕಟ್ ಮಾಡಿ ಇಟ್ಟಿದ್ದೇನೆ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ಚಾಪರ್ ಇದ್ದರೆ ಚಾಪರಲ್ಲಿ ಕಟ್ ಮಾಡ್ಕೊಳ್ಳಿ, ಅದು ತುಂಬ ಒಳ್ಳೆಯದಾಗ್ತದೆ. ಚಾಕುಲಿ ಕಟ್ ಮಾಡಿದ್ರೆ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕಲಿಕ್ಕೆ ಹೋಗ್ಬೋದು, ಪೇಸ್ಟ್ ಥರ ಆಗಿಬಿಡ್ತದೆ. ಚಿಕ್ಕದಾಗಿಯೇ ಕಟ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಸಹ. ಈ ಥರ ನೀವು ಅಂದರೆ ಇದು ಮಸಾಲಕ್ಕೆಲ್ಲ ಬೆಳ್ಳುಳ್ಳಿ ಈ ಥರ ಫ್ರೈ ಮಾಡಿಕೊಂಡ್ರೆ ಅದು ಸ್ವಲ್ಪ ಕ್ರಿಸ್ಪಿ ಥರ ಆಗ್ತದಲ್ಲ,
ಅದ್ರ ಜೊತೆಲಿ ತಿನ್ನಲಿಕ್ಕೆ ಸಹ ಒಳ್ಳೆಯದಾಗ್ತದೆ. ಈಗ ಮಶ್ರೂಮ್ ಸಹ ಕ್ಲೀನಾಗಿ ತೊಳೆದು ಕಟ್ ಮಾಡಿಟ್ಟಿದ್ದೇನೆ ನಾನು. ಅದೆಲ್ಲ ರೆಡಿ ಇದ್ದರೆ ಅಡುಗೆ ಸಹ ಬೇಗ ಆಗ್ತದೆ. ಈಗ ಇದಕ್ಕೆ ನೀರುಳ್ಳಿ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ. ನೋಡಿದ್ರಲ್ಲ ನೀರುಳ್ಳಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ದೇನೆ ನಾನು. ಇದು ಸಹ ನಿಮಗೆ ಸೈಡ್ ಡಿಶ್ ಆಗಿ ಸಹ ತೊಗೊಳ್ಬೋದು, ಚಪಾತಿಗೆ ಸಹ ತೊಗೊಳ್ಬೋದು, ಅಥವಾ ಪರೋಟ, ದೋಸೆ ಅದಕ್ಕೆ ಸಹ ಒಳ್ಳೆಯದಾಗ್ತದೆ. ಮಶ್ರೂಮ್ ತಿನ್ನೋದಿಲ್ಲ ಅಂತ ಹೇಳಿದ್ರು ಸಹ ನೀವು ಈ ಥರ ಮಸಾಲೆ ಎಲ್ಲ ಮಾಡಿದರೆ ಸೂಪರಾಗಿ ಟೇಸ್ಟಿಯಾಗಿರ್ತದೆ ಮತ್ತು ಖಂಡಿತವಾಗ್ಲೂ ಎಲ್ಲರೂ ಸಹ ತಿಂತಾರೆ. ಇದೀಗ ಫ್ರೈ ಮಾಡ್ತಾ ಮಾಡ್ತಾ ಸ್ವಲ್ಪ ಕಲ್ಲರೆಲ್ಲ ಚೇಂಜ್ ಆಗಬೇಕು. ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಮನೆಯಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡಿ 2 ರೆಸಿಪಿ ಸಹ. ಮಶ್ರೂಮ್ ಇದು ಗೊತ್ತಿರ್ಬೋದು, ಈ ಗೋರಿಕಾಯಿದು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ರುಚಿಯಾಗಿ ಬರ್ತದೆ ಅದು. ಮತ್ತು ಹೆಲ್ತಿಗೆ ಸಹ ತುಂಬ ಒಳ್ಳೆಯದು, ನಾರಿನಾಂಶ ಇರ್ತದಲ್ಲ, ಹಾಗಾಗಿ ಹೆಲ್ತಿಗೆ ಸಹ ಅದು ತುಂಬ ಒಳ್ಳೆಯದು. ಈಗ ನೀವು ಸಹ ಇದರಲ್ಲಿ ಪಲ್ಯ ಅಥವಾ ಸುಕ್ಕ ಟೈಪು ಆ ಥರ ಎಲ್ಲ ಮಾಡ್ತಾರೆ ಅದರಲ್ಲಿ. ಆದರೆ ಈ ಥರ ಮಾಡೋದು, ನಾನು ಮಾಡಿದ ಹಾಗೆ ರೆಸಿಪಿ ಮಾಡೋದು ಸ್ವಲ್ಪ ಕಮ್ಮಿ ಅಂದ್ಕೊಳ್ತೇನೆ. ನೋಡಿ ನೀರುಳ್ಳಿ ಸಹ ಫ್ರೈ ಆಗ್ತಾ ಬಂತು. ಈಗ ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೊಳ್ತೇನೆ. ಟೊಮೆಟೊ ಸಹ ನಾನಿಲ್ಲಿ 2 ತೊಗೊಂಡಿದ್ದೇನೆ. ಈಗ ಈರುಳ್ಳಿ ಮತ್ತು ಟೊಮೆಟೊ ಹಾಕಿದೋಗೋಸ್ಕರ ಅಂದರೆ ಮಸಾಲ ಸ್ವಲ್ಪ ನಮಗೆ ಗ್ರೇವಿ ಟೈಪಲ್ಲಿ ಸ್ವಲ್ಪ ಬೇಕಾದರೆ ಇದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ನಾನಿಲ್ಲಿ ಮಶ್ರೂಮ್ ಸಹ 1 ಪ್ಯಾಕೆಟ್ ಮಶ್ರೂಮ್ ಫುಲ್ ತೊಗೊಂಡೆ, ಅಂದರೆ 200 ಗ್ರಾಮ್ ಬರ್ತದಲ್ಲ 1 ಪ್ಯಾಕೆಟಲ್ಲಿ, ಅದಷ್ಟು ಸಹ ನಾನಿಲ್ಲಿ ಹಾಕಿದ್ದೇನೆ. ಈಗಾಗಲೇ ನಾನು ಮಶ್ರೂಮ್ ಇದು ಪುಲಾವು ಮತ್ತು ಪೆಪ್ಪರ್ ಫ್ರೈ ಅದೆಲ್ಲ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೆ. ಖಂಡಿತ ಯಾರಾದರೂ ನೋಡಲಿಲ್ಲ ಅಂತೇಳಿದರೆ ವಿಡಿಯೋ ಒಮ್ಮೆ ಚೆಕ್ ಮಾಡಿ. ಈಗ ಟೊಮೆಟೊ ಸಹ ಚೆಂದ ಅಂದರೆ ಪೇಸ್ಟ್ ಥರದ್ದು ಫ್ರೈ ಆಗಬೇಕು. ನಾನಿಲ್ಲಿ ಉಪ್ಪು ಹಾಕಲಿಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಇದು ಸಹ ಸ್ವಲ್ಪ ಅಂದರೆ ತುಂಬ ಸ್ಪೈಸಿ ಎಲ್ಲ ಮೀಡಿಯಮ್ ಆಗಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರ್ತದೆ. ಅಂದರೆ ಮಕ್ಕಳೆಲ್ಲ ತಿನ್ನುವಾಗ ತುಂಬ ಸ್ಪೈಸಿ ಸಹ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಕೆಲವೊಂದು ರೆಸಿಪಿಯನ್ನು ಸ್ಪೈಸಿ ಮಾಡಿದರೆ ಒಳ್ಳೆಯದಾಗ್ತದೆ, ಕೆಲವೊಂದು ಮೀಡಿಯಮ್ ಆಗಿ ಮಾಡಿದರೆ ಒಳ್ಳೆಯದಾಗ್ತದೆ. ಮತ್ತು ತುಂಬ ಸಪ್ಪೆ ಇದ್ದರೂ ಸಹ ತಿನ್ನಲಿಕ್ಕೆ ಆಗೋದಿಲ್ಲಲ್ಲ. ಈಗ ನಾನು ಮಶ್ರೂಮನ್ನು ಆ್ಯಡ್ ಮಾಡ್ತೇನೆ. ನೋಡಿ, ಒಂದರಲ್ಲಿ ನಾನು 4 ಪೀಸ್ ಅಥವಾ 6 ಪೀಸ್ ಸಹ ಮಾಡ್ಕೊಳ್ಬೋದು, ಸ್ವಲ್ಪ ಚಿಕ್ಕದಾಗಿ ಬೇಕಂದರೆ. ಮತ್ತು ಮಶ್ರೂಮ್ ಸಹ ಬೇಗ ಬೆಂದು ಬರ್ತದೆ, ಏನು ಟೈಮ್ ಹಿಡಿಯೋದಿಲ್ಲಲ್ಲ ಅದಕ್ಕೆ. ಮತ್ತು ನೀರು ಸಹ ಬಿಡ್ತದೆ ಅದು, ಹಾಗಾಗಿ ಇದಕ್ಕೆ ನೀರು ಹಾಕಬೇಕಂತೇನಿಲ್ಲ. ಇದು ನೀರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಜೊತೆಯಲ್ಲಿ ಸ್ವಲ್ಪ ಹೊತ್ತು ನಾನು ಫ್ರೈ ಮಾಡಿದ ನಂತರ ಮತ್ತೆ ಉಪ್ಪು ಹಾಕ್ಕೊಳ್ತೇನೆ. ಹಾಗೆಯೇ ಇದಕ್ಕೆ ನಾನು ಆವಾಗಲೇ ನಿಮಗೆ ಹೇಳಿದೆ, ಮಸಾಲ ಅದು ಉಂಟಲ್ಲ ಅದನ್ನೆಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಬೇಗ ಮಾಡ್ಕೊಳ್ಬೋದು. ಈಗ ನಾವು ಬೆಳಿಗ್ಗೆ ಬೇಗ ಎದ್ದು ಮಾಡಬೇಕಂತ ಹೇಳುವಾಗ ರಾತ್ರಿ ಕೆಲವೊಂದು ಇದನ್ನೆಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಬೇಗ ಕೆಲಸ ಸಹ ಆಗ್ತದೆ, ಬೇಗ ಅಡುಗೆ ಸಹ ಆಗ್ತದೆ. ನೋಡಿ, ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡೆ. ಬೇಕಂತ ಹೇಳಿದರೆ ಮತ್ತೆ ನಾವು ಮಸಾಲೆ ಪುಡಿ ಎಲ್ಲ ಹಾಕಿದ ನಂತರ ಆಮೇಲೆ ಸಹ ಹಾಕ್ಕೊಳ್ಬೋದು. ಈಗ ಉಪ್ಪು ಹಾಕಿದ ನಂತರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ನೋಡಿ, ಉಪ್ಪು ಹಾಕಿದ ನಂತರ ಅದು ನೀರು ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಜಾಸ್ತಿ ಹೊತ್ತೇನು ಹಿಡಿಯೋದಿಲ್ಲ, ನೀವು ಕುಕ್ಕರಲ್ಲಿ ಹಾಕಿ ಬೇಯಿಸುವಷ್ಟೇನು ಅದು ಟೈಮ್ ಹಿಡಿಯೋದಿಲ್ಲ. ಅಂದರೆ ಒಂದು 5 ನಿಮಿಷದಲ್ಲಿ ಬೆಂದು ಬರ್ತದೆ ಮಶ್ರೂಮು. ನೋಡಿ ಎಷ್ಟು ನೀರು ಬಿಡ್ತಾ ಉಂಟು. ಈಗ ಇದಕ್ಕೆ ನಾನು ಮಸಾಲ ಪೌಡರನ್ನು ಆ್ಯಡ್ ಮಾಡ್ತೇನೆ. ನೋಡಿ, ಮಸಾಲ ಪೌಡರ್ ನಾನು ಏನೇನೆಲ್ಲ ಹಾಕ್ಕೊಂಡಿದ್ದೆ ಅಂತೇಳಿ ನಿಮಗೆ ಇಲ್ಲಿ ತಿಳಿಸಿದ್ದೇನೆ. ರೆಡ್ ಚಿಲ್ಲಿ ಪೌಡರು, ಆಮೇಲೆ ಗರಂ ಮಸಾಲ ಪೌಡರು, ಟರ್ಮರಿಕ್ ಪೌಡರು, ಜೀರಾ ಪೌಡರು ಮತ್ತು ಧನಿಯಾ ಪೌಡರು, ಇಷ್ಟನ್ನು ಎಷ್ಟು ಮೆಜರ್ಮೆಂಟಲ್ಲಿ ಹಾಕಿದ್ದೇನೆ ಅಂತೇಳಿ ಸಹ ನಿಮಗೆ ಅಲ್ಲಿ ತಿಳಿಸಿದ್ದೇನೆ. ಖಂಡಿತವಾಗ್ಲೂ ಒಮ್ಮೆ ಆ ಥರ ಪೌಡರೆಲ್ಲ ಮಿಕ್ಸ್ ಮಾಡಿ ನೀವು ಮಾಡಿ ನೋಡಿ, ಎಷ್ಟು ರುಚಿಯಾಗಿ ಬರ್ತದೆ ಅಂತೇಳಿ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ. ಅಂದರೆ ಈ ಥರ ಪೌಡರೆಲ್ಲ ನಾವು ಆ್ಯಡ್ ಮಾಡಿ ಇಟ್ಕೊಂಡ್ರೆ, ಅಂದರೆ ಕ್ವಾಂಟಿಟಿ ಪ್ರಕಾರನೇ ಇಟ್ಕೊಂಡ್ರೆ ಫಾಸ್ಟಾಗಿ ಆಗ್ತದೆ ಎಲ್ಲ ಕೆಲಸ ಸಹ. ಮತ್ತು ಅಂದರೆ ನಮಗೀಗ ಎಷ್ಟು ನಾವು ಇದು ಬೇಕು ಅಷ್ಟನ್ನು ಸಹ ನಾವು ಪಾತ್ರೆನೇ ತಂದು ಇಟ್ಕೊಳ್ಬೇಕಾಗ್ತದೆ. ಅದರ ಬದಲಿಗೆ ಎಲ್ಲ ಸಹ ನಾವೊಂದು ಬಾಟ್ಲಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಬೇಗ ಆಗ್ತದಲ್ವ ಕೆಲಸ. ಅದನ್ನು ಹಾಕಿ ಪುನಃ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಬೇಕಂತೇಳಿದರೆ ಸ್ವಲ್ಪ ನೀರನ್ನು ಹಾಕಿ ಸಹ ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೋದು. ವಿಡಿಯೋ ಫುಲ್ ನೋಡಿ, ವಿಡಿಯೋ ಫುಲ್ ನೋಡಿದರೆ ಗೊತ್ತಾಗ್ತದೆ ನಾನೇನೆಲ್ಲ ಹಾಕಿದ್ದೇನೆ ಅಂತೇಳಿ. ನೋಡಿ, ನಾನಿಲ್ಲಿ ನೀರನ್ನು ಸಹ ಹಾಕ್ಕೊಂಡೆ. ಫಸ್ಟ್ ಇದು ರೆಸಿಪಿಗೆ ಸ್ವಲ್ಪ ಕೂಡ ನೀರು ಹಾಕಲಿಲ್ಲ. ಇದು ಸೆಕೆಂಡ್ ರೆಸಿಪಿಗೆ ನಾನು ಇಲ್ಲಿ ನೀರು ಹಾಕ್ಕೊಂಡಿದ್ದೇನೆ. ನೀರು ಅಂತೇಳಿದರೆ ಸ್ವಲ್ಪ ನಮಗೆ ಗ್ರೇವಿ ಟೈಪಲ್ಲಿ ಬೇಕಾಗ್ತದಲ್ಲ ಅಂಥೇಳಿ. ಅಂದರೆ ಈಗ ಚಪಾತಿಗೆಲ್ಲ ಸ್ವಲ್ಪ ಮಸಾಲ ಟೈಪಲ್ಲಿ ಇದ್ದರೆ ಒಳ್ಳೆಯದಾಗ್ತದೆ. ಲಿಡ್ ಕ್ಲೋಸ್ ಮಾಡಿ ನಾನು ಸ್ವಲ್ಪ ಹೊತ್ತು ಬೇಯಿಸಿದ ನಂತರ ನೋಡಿ ಲಿಡ್ಡು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಆಲ್ಮೋಸ್ಟ್ ಇದು ರೆಡಿ ಆಗಿದೆ. ಇದು ಕಲ್ಲರ್ ಸ್ವಲ್ಪ ಡಲ್ ಥರ ಕಾಣ್ತಾ ಉಂಟು, ಒಂದೊಂದು ಸಲ ಕರೆಕ್ಟಾಗಿ ಕಾಣ್ತದೆ. ನೋಡಿ, ಲಾಸ್ಟಿಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಂಡೆ. ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಇಲ್ಲಿ
ಮಶ್ರೂಮ್ ಇದು ಮಸಾಲ ಸಹ ರೆಡಿ ಆಯಿತು. ಖಂಡಿತವಾಗ್ಲೂ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಸಹ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.